ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗಾಗಲೇ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿದೆ. ಬಂಧನ ಆಗಿದ್ದು ಕೂಡ ಎಲ್ಲಿ ಅಂದರೆ ಗುರುವಾರದಿಂದ ಇವರು ಕಾಣಿಯಾಗಿದ್ದಾರೆ. ಹಾಗೆ ಕಾಣಿಸ್ತಿಲ್ಲ. ಏನಾದರೂ ಇವರು ಕೂಡ ವಿದೇಶಕ್ಕೆ ಹೊರಟೋದ್ರ ಪ್ರಜ್ವಲ್ ಥರ ಅಂತ ಹೇಳಿಬಿಟ್ಟು ಎಲ್ಲರೂ ಒಂದು ಪ್ರಶ್ನೆಗಳನ್ನ ಮಾಡ್ತಾಯಿದ್ರು. ಎಲ್ಲ ಮಾಧ್ಯಮದವರು ಕೂಡ ಎಲ್ಲಿ ಹೋದರು ಅಂತ ಹುಡುಕ್ತಾ ಇದ್ರು. ಆದರೆ ಕೊನೆಗೆ SIT ಅಧಿಕಾರಿಗಳು ಇವರ ಬೇಲ್ ಅರ್ಜಿ ಏನಿತ್ತು, ಈ ನಿರೀಕ್ಷಣಾ ಜಾಮೀನನ್ನು ಏನು ಕೋರಿ ಒಂದು ಕೋರ್ಟ್ಗೆ ಹೋಗಿದ್ದರು KR ನಗರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದರೆ ಇವರಿಗೆ ಈಗಾಗಲೇ ಹೊಳೆನರಸೀಪುರದಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಈ ಕೇಸು ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನು ಸಿಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಅದರಲ್ಲಿತ್ತು. ಹಾಗಾಗಿ ಅದು ಮೊನ್ನೆ ಅದಕ್ಕೆ ಏನು ಬೇಕಾಗಿಲ್ಲ, ಜಾಮೀನಿಗೆ ಹೋಗುವಂಥದ್ದು ಅನ್ನೋದು ಗೊತ್ತಿತ್ತು. ಆದರೆ ಅದಾದ ನಂತರ ಒಂದು ಬೆಳವಣಿಗೆ ಆಗುತ್ತೆ. ಅದು KR ನಗರದಲ್ಲಿ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಹೆಂಗಸು ಕಾಣೆಯಾಗಿದ್ದಂಥದ್ದು. ಅವರ ಮಗ ಬಂದುಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಿರ್ತಾನೆ. ಆ ಒಂದು ಕಂಪ್ಲೇಂಟಿನ ಪ್ರಕಾರ ಅಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಆಗಿರ್ತಕ್ಕಂಥ ಕೆಲವೊಂದು ಸೆಕ್ಷನ್ಗಳು ಬೀಳುತ್ತೆ. ಅಂದರೆ ಏನು ಇವರು ಅವರನ್ನು ಕಿಡ್ನಾಪ್ ಕೇಸ್ನಲ್ಲಿ ಆಗಲಿ ಇಂತಹ ಕೇಸ್ಗಳು ಬೀಳುತ್ತೆ. ಬಿದ್ದಾದ ನಂತರ ಆ ಮಹಿಳೆ ಕೂಡ ಸಿಗುವಂಥದ್ದು ಇವರ ಆಪ್ತ ಸಹಾಯಕ ಅಂದರೆ PA ಏನಿದ್ದಾರೆ ಇವರ ಒಂದು ತೋಟದ ಮನೆಯಲ್ಲಿ ಅಂದರೆ ಹುಣಸೂರಿನ ಕಾಳೇನಹಳ್ಳಿಯಲ್ಲಿ ಸಿಗ್ತಾರೆ. ಅದಾದ ನಂತರ ಈಗಾಗಲೇ ಏನು SIT ತಂಡ ರೇವಣ್ಣ ಅವರನ್ನು ಬಂಧಿಸಿದ್ದು ಇಲ್ಲಿ ನಾಚಿಕೆಗೇಡಿನ ಸಂಗತಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದು ಇಡೀ ಪ್ರಪಂಚದ ಒಂದು ಇತಿಹಾಸದಲ್ಲೇ ನಾನು ಕಂಡ ಹಾಗೆ ಮೊದಲನೇ ಬಾರಿಗೆ. ಯಾಕೆ ಇದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಂತೀನಿ ಅಂದರೆ, 2000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗೆ ಸಂಬಂಧಿಸಿದಂತೆ ಈ ಒಂದು ಕೇಸ್ನಲ್ಲಿ, ಅದರಲ್ಲೂ ಇವರು ಈಗ ಏನು ಅರೆಸ್ಟ್ ಆಗಿದ್ದಾರೆ, ಇದು ಒಂದು ಕಿಡ್ನಾಪ್ ಕೇಸ್ನಲ್ಲಿ ಇವಾಗ ಇವರು ಅರೆಸ್ಟ್ ಆಗ್ತಿರ್ತಕ್ಕಂಥದ್ದು. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇವರು ಅರೆಸ್ಟ್ ಆಗಿರೋದಕ್ಕೆ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಂಡು ಬರಬೇಕಾಗತ್ತೆ. ಹಾಗೆಯೇ ಗೆಳೆಯರು, ಇಲ್ಲಿ ನಾವು ಒಂದು ವಿಷಯವನ್ನು ನೋಡಬೇಕಾಗತ್ತೆ. ಕಳೆದ 2-3 ದಿನಗಳಿಂದ ರೇವಣ್ಣ ಅವರು ಕಾಣಿಸ್ತಾ ಇಲ್ಲ. ಅವರ ಮನೆಯಲ್ಲಿ ಹೋಮ ಹವನಗಳೆಲ್ಲ ನಡೀತು. ಇದಾದ ನಂತರ ರೇವಣ್ಣ ಅವರು ಎಲ್ಲಿ ಹೋದರೂ ಗೊತ್ತಿಲ್ಲ, ಹೊರದೇಶಕ್ಕೆ ಹೊರಟೋದ್ರ ಏನಾದರೂ ಗೊತ್ತಿಲ್ಲದೆ ಅಂತ ಕೆಲವರು ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇವರು ಎಲ್ಲಿಯೋ ಹೋಗಿರಲಿಲ್ಲ. ಇವರು ತಮ್ಮ ತಂದೆ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರ ಮನೆಯಲ್ಲಿ ಕುಳಿತುಕೊಂಡಿದ್ದರು. ಯಾಕೆ ಅರೆಸ್ಟ್ ಆಗುವ ಸಮಯದಲ್ಲಿ ಇವರಿಗೆ ಸಮಯವನ್ನು ನಿಗದಿ ಮಾಡಿದ್ದಂಥ SIT 5:30 ವೇಳೆಗೆ, ನಿನ್ನೆ 5:30 ವೇಳೆಗೆ ನೀವು ಒಂದು ತನಿಖೆಗೆ ಹಾಜರಾಗಬೇಕು, ವಿಚಾರಣೆಗೆ ಬರಬೇಕು ಅಂತ ಕರೆದಿರ್ತಾರೆ. ಆ ತನಿಖೆಗೆ ಹಾಗೆ ವಿಚಾರಣೆಗೆ ನಾನು ಎಲ್ಲದಕ್ಕೂ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ದಂತಹ ಈ ರೇವಣ್ಣ ಅವರು ಯಾತಕ್ಕಾಗಿ ಹೋಗಿ ಈ ಒಂದು HD ದೇವೇಗೌಡರ ಮನೆಯಲ್ಲಿ ಕುಳಿತುಕೊಂಡ್ರೂ ಗೊತ್ತಿಲ್ಲ. ಆದರೆ HD ದೇವೇಗೌಡರು ಇಷ್ಟು ವರ್ಷ ಉಳಿಸಿಕೊಂಡಿದ್ದಂತಹ ಮಾನ ಮರ್ಯಾದೆಯನ್ನು ರೇವಣ್ಣ ಅವರು ಹರಾಜಾಕಿದ್ದಾರೆ ಅಂದರೂ ಕೂಡ ತಪ್ಪಾಗಲ್ಲ. ಏಕೆಂದರೆ ಇಲ್ಲಿ ದೇವೇಗೌಡರ ಒಂದು ರಾಜಕೀಯ ಬದುಕಿನಲ್ಲಿ ನೋಡೋದಾದರೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ. ಆದರೆ ಈ ರೇವಣ್ಣ ಅವರು ಅವರ ಮನೆಯಲ್ಲಿ ಕುಳಿತುಕೊಂಡು ದೇವೇಗೌಡರ ಮನೆಯಲ್ಲಿ ಇಲ್ಲಿ ಏನು ಕೋರ್ಟಿನಲ್ಲಿ ಒಂದು ತೀರ್ಪನ್ನು ಕಾಯ್ದಿರಿಸಿರ್ತಾರೆ, ಸ್ವಲ್ಪ ಟೈಮ್ನ ತೊಗೊಳ್ತಾರೆ. ಏನು ನ್ಯಾಯಾಧೀಶರಿದ್ದರು ಅವರು. ಅದಾದ ನಂತರ ಅಷ್ಟೊತ್ತಿಗಾಗಲೇ ಅಲ್ಲಿ ಹುಣಸೂರಿನ ಬಳಿ ಸಂತ್ರಸ್ತೆಯನ್ನು ಕರೆತರ್ತಾರೆ. ಅಂದರೆ ಹುಡುಕಿ ಬಿಟ್ಟು ಆಕೆಯನ್ನು ಉಳಿಸಿ ಕರೆದುಕೊಂಡು ಬರ್ತಾರೆ. ಅದಾದ ಮೇಲೆ ಆಕೆಯ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥದ್ದು ಕೂಡ ಕಾಣಿಸುತ್ತೆ. ಹಾಗಾಗಿ ಅದೆಲ್ಲವನ್ನು ಪರಿಶೀಲಿಸಿದ ಏನು ನ್ಯಾಯಾಧೀಶರು ಇವರ ಒಂದು ಅರ್ಜಿ ಏನಿತ್ತು ಅರ್ಜಿಯನ್ನು ರದ್ದು ಮಾಡ್ತಾರೆ. ಅಂದರೆ ಬೇಲನ್ನು ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು, ಅಂದರೆ ನಿರೀಕ್ಷಣಾ ಜಾಮೀನನ್ನು ಕೊಡೋದಕ್ಕಾಗಲ್ಲ ಅಂತ. ಆದರೆ ನನಗೆ ಒಂದು ಗೊತ್ತಾಗಲಿಲ್ಲ, ಇವರು ಯಾಕೆ SIT ಮುಂದೆ ತನಿಖೆಯನ್ನು ಎದುರಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಅಂದವರು SIT ಮುಂದೆ ಬರಲಿಲ್ಲ ಅನ್ನೋದು ಮೊದಲಿಗೆ ಎಲ್ಲರಿಗೂ ಕಾಡ್ತಕ್ಕಂಥ ಪ್ರಶ್ನೆ. ಆದರೆ ಇನ್ನೂ ಒಂದು ವಿಷಯವನ್ನು ನಾವು ನೋಡಬೇಕಾಗತ್ತೆ. ಆದರೆ ಇವರು ಹೋಟೆಲ್ನಲ್ಲೋ ಬೇರೆ ಎಲ್ಲೋ ಇರಬಹುದಿತ್ತು, ಬೇರೆ ಯಾರಾದಾದ್ರೂ ಮನೆಯಲ್ಲಿ. ಏಕೆಂದರೆ ಅತಿಯಾಗಿ ಇವರು ದೇವೇಗೌಡರ ಮನೆಗೆ ಬರ್ತಾ ಇದ್ದಿದ್ದು ಕೂಡ ತುಂಬ ಕಡಿಮೆ. ಹಾಸನದಲ್ಲಿ ಇರ್ತಿದ್ರು, ಇಲ್ಲಿರತಕ್ಕಂಥ ಮನೆ ಇದ್ದರೂ ಕೂಡ ಇವರು ಬರ್ತಿದ್ದಂಥದ್ದು ತುಂಬ ಕಡಿಮೆ ದೇವೇಗೌಡರ ಮನೆಗೆ. ಆದರೆ ಅದರಲ್ಲೂ ಇಂತಹ ಸ್ಥಿತಿಯಲ್ಲಿ ಇವರಿಗೂ ಗೊತ್ತಿತ್ತು, ನನ್ನನ್ನು ಅರೆಸ್ಟ್ ಮಾಡಿದರೆ ಇಡೀ ದೇಶಕ್ಕೆ ಇದು ಸುದ್ದಿ ಆಗುತ್ತೆ ಅಂತ. ಯಾಕೆಂದರೆ ಅದು ರೇವಣ್ಣ ಒಬ್ಬ MLA ಅಂತನೋ, ರೇವಣ್ಣ ಒಬ್ಬರು ಮಿನಿಸ್ಟರ್ ಆಗಿದ್ದವರು ಅಂತನೋ ಅಲ್ಲ. ರೇವಣ್ಣ ಒಬ್ಬ ಮಾಜಿ ಪ್ರಧಾನಿಯ ಮಗ, ಹಾಗೆ ಪ್ರಜ್ವಲ್ ರೇವಣ್ಣ ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಅಂತ. ಇಲ್ಲಿ ಸುದ್ದಿಯಾಗಿದ್ದು ಕೂಡ ಅದೇ ವಿಷಯಕ್ಕೆ. ಇವರು ಅವರ ಮನೆಯಲ್ಲಿ ಕುಳಿತುಕೊಳ್ತಾರೆ. ಅದಾದ ನಂತರ 25 ನಿಮಿಷಗಳು SIT ಅಧಿಕಾರಿಗಳನ್ನ ಹೊರಗಡೆ ಕಾಯಿಸ್ತಾರೆ. ಇದೇ ಹೈಲೈಟ್ ಆಗಿದ್ದು ಎಲ್ಲ ನ್ಯಾಷನಲ್ ಮೀಡಿಯಾದಲ್ಲಿ.
ಏನಂದರೆ 25 ನಿಮಿಷ ಮಾಜಿ ಪ್ರಧಾನಿಗಳ ಮನೆಯ ಮುಂದೆ SIT ಅವರು ಕಾಯ್ತಾ ಇದ್ದಾರೆ. ಇಲ್ಲಿ ಯಾರು ಕೂಡ ರೇವಣ್ಣನ ಮನೆ ಅಂತ ಹೇಳಲಿಲ್ಲ. ಏಕೆಂದರೆ ನೀವು ಹೋಗಿ ರೇವಣ್ಣ ಅವರು ಕುಳಿತುಕೊಂಡಿದ್ದು ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ. ಹಾಗಾಗಿ 25 ನಿಮಿಷ ಬಾಗಿಲನ್ನು ತೆಗೆದಿಲ್ಲ, 25 ನಿಮಿಷ ಕಾಯ್ದು ಕುಳಿತುಕೊಂಡಿದ್ದಾರೆ. ಯಾಕೆ ಈ ವಿಷಯವನ್ನು ಪದೇ ಪದೇ ಹೇಳ್ತೀನಿ ಅಂದರೆ, ಇಲ್ಲಿ ಜನಸಾಮಾನ್ಯರೇನಾದರೂ ಈ ರೀತಿ ಮಾಡಿದರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ ಒಂದು ಸಲ. ಹಾಗೆಯೇ ಅದಾದ ನಂತರ ರೇವಣ್ಣನವರೇ ಒಂದು ಏನು ಮನೆಯ ಬಾಗಿಲನ್ನು ತೆಗಿತಾರೆ. ಬಾಗಿಲನ್ನು ತೆಗೆದು ಅದಾದ ನಂತರ SIT ಅಧಿಕಾರಿಗಳು ನೋಡ್ತಿರ್ಬೋದು ನೀವು, ಕರ್ಕೊಂಡು ಹೋಗಿ ಇನೋವಾದಲ್ಲಿ ಕಾರಿನಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಹೋಗ್ತಾರೆ. ಆದರೆ ಕೊನೆಗೂ ಈ ಒಂದು ಆದರೂ ಕೂಡ ಇವಾಗಲೂ ಕೂಡ ಕೆಲವರು ಮಾತಾಡ್ತಾ ಇದ್ದೀರಿ, ಅವರು ಏನು ತಪ್ಪನ್ನೇ ಮಾಡಿಲ್ಲ, KR ನಗರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಭಯಪಡಿಸಿ ಅಂತ ಹೇಳಿಬಿಟ್ಟು ಹಾಗೆ ಹೀಗೆ ಅಂತ. ನನಗೆ ಗೊತ್ತಿಲ್ಲ ಸ್ವಾಮಿ, ಇಲ್ಲಿ ಯಾರು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ. ಈ ವ್ಯಕ್ತಿಗಳೇನು ಮಾಡಿದ್ದಾರೆ ಆ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನೀವು ಅಂದ್ಕೊಂಡಿದ್ದೀರಿ ನಮ್ಮ ಪಕ್ಷವನ್ನು ತುಳಿಲಿಕ್ಕೆ ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ ಅಂತ. ಅದು ಇನ್ನೂ ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಆದರೆ ಇಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳು ಹುಟ್ಟಾಕೊಳ್ತಾ ಹೋಗುತ್ತೆ. ಅದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. HD ರೇವಣ್ಣನವರು ಅರೆಸ್ಟ್ ಆಗಿದ್ದು ಕಿಡ್ನಾಪ್ ಕೇಸ್ನಲ್ಲಿ. ಹಾಗೆಯೇ ಏನು ದೂರುದಾರರು ಹಾಗೆ ಸಂತ್ರಸ್ತೆಯರೇನಿದ್ರು ಇವರನ್ನು ಅಂದರೆ ಇವರ ಒಂದು ಏನು ಅಧಿಕಾರದಿಂದ ಅವರನ್ನು ಏನನ್ನು ಬೇಕಾದರೂ ಮಾಡ್ತಾರೆ ಅನ್ನೋ ಒಂದು ವಿಷಯದ ಮೇಲೆ ಈಗಾಗಲೇ ಅವರು ಅರೆಸ್ಟ್ ಆಗಿದ್ದಾರೆ. ರಾತ್ರಿ ಕೂಡ ಅವರಿಗೆ 11:30 ಮೆಡಿಕಲ್ ಚೆಕಪ್ ಎಲ್ಲ ಮುಗಿಯುತ್ತೆ. ಅದಾದ ನಂತರ ಎಲ್ಲವೂ ಸರಿ ಇದೆ ಅಂತ, BP ಶುಗರ್ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾರೆ. ಅದಾದ ನಂತರ ರಾತ್ರಿ 11:30 ವೇಳೆಯಲ್ಲಿ ಎದೆನೋವು ಬರ್ತಾ ಇದೆ ಅಂತ ಹೇಳ್ತಾರೆ. ಅದನ್ನು ಕೂಡ ಈಗಾಗಲೇ ಚೆಕ್ ಮಾಡಿಸಿದ್ದಾರೆ, ಸರಿ ಇದೆ ಅಂತ ಹೇಳಿಬಿಟ್ಟು ಮತ್ತೆ ಕರ್ಕೊಂಡು ಹೋಗಿದ್ದಾರೆ. ಈಗ ತನಿಖೆಗಳು ನಡಿಬೇಕಾಗುತ್ತೆ. ಈ ತನಿಖೆಗಳು ಗೊತ್ತಿಲ್ಲ, ಇದು ನ್ಯಾಯಾಂಗ ಬಂಧನಕ್ಕೆ ಹೋಗುತ್ತೋ ಇಲ್ಲ ಕಸ್ಟಡಿಗೆ SIT ಅವರು ಕೇಳಿ ತಗೊಂಡು ಇಲ್ಲಿ ತನಿಖೆಯನ್ನು ನಡೆಸ್ತಾರೋ ಗೊತ್ತಿಲ್ಲ. ಎಲ್ಲಿ ನಡೆದರೂ ಕೂಡ ಅದು ತನಿಖೆ ನಡೆಯಲೇಬೇಕು. ಆದರೆ ಈಗಾಗಲೇ ರೇವಣ್ಣನವರು ಒಂದು ಮಾತನ್ನು ಹೇಳಿದ್ದಾರೆ, ನಾನು ತಪ್ಪನ್ನು ಮಾಡಿದ್ದೇನೆ ಅಂತ ಹೇಳಿಬಿಟ್ಟು. ಆದರೆ ಗೊತ್ತಿಲ್ಲ, ಆದರೂ ಕೂಡ ಆ ಪಕ್ಷದಲ್ಲಿ ಇರ್ತಕ್ಕಂತಹ ಕೆಲವು ಕಾರ್ಯಕರ್ತರು ಅವರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇವಾಗಲೂ ವಹಿಸ್ಕೊಂಡು ಮಾತಾಡ್ತಿದ್ದಾರೆ. ಇಲ್ಲಿ ಸ್ವತಃ ರೇವಣ್ಣನವರೇ ಹೇಳ್ತಾ ಇದ್ದಾರೆ, ನಾನು ತಪ್ಪನ್ನು ಮಾಡಿದ್ದೇನೆ ಅಂತ. ಅವರು 4-5 ವರ್ಷದ ಹಿಂದೆ ಇದು ಆಗೋಗಿದೆ ಅಂತ ಹೇಳ್ತಾರೆ. ಆದರೆ ಕೆಲವು ಕಾರ್ಯಕರ್ತರು ಹೇಳ್ತಾ ಇದ್ದೀರಿ, ಅವರು ಮಾಡಿಲ್ಲ, ಸುಮ್ಮನೆ ಇದು ರಾಜಕೀಯ ಷಡ್ಯಂತ್ರ, ಅದು ಇದು ಅಂತ. ಅಲ್ರಿ, ಮಾಡಿದವರೇ ಒಪ್ಕೊಂಡ್ಮೇಲೆ ಕೆಲವರು ಹೇಳ್ತಿದ್ದೀರಲ್ಲ ರಾಜಕೀಯ ಷಡ್ಯಂತ್ರ ಅಂತ. ಅದು ಯಾವ ರೀತಿ ಅಂತ ನನಗೆ ಗೊತ್ತಾಗಿಲ್ಲ. ನೀವು ಎಂತಹ ಅಂಧಾಭಿಮಾನಿಗಳು ಅಂತ ನಾನು ಕೇಳ್ತಾ ಇದ್ದೀನಿ. ಅದೇ ನಿಮ್ಮನೆ ಹೆಣ್ಣುಮಕ್ಕಳು ಆ ವಿಡಿಯೋದಲ್ಲಿ ಇದ್ದಿದ್ರೆ ಗೊತ್ತಿಲ್ಲ. ಆ 2,000 ಚಿಲ್ಲರೆ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನಿಮ್ಮನೆ ಹೆಣ್ಣುಮಕ್ಕಳು ಇಲ್ಲ ಅಂತ ಏನು ಕನಸನ್ನು ಕಾಣಬೇಡಿ. ಕೊನೆಗೆ ನಿಮ್ಮನೆಯ ಹೆಣ್ಣುಮಕ್ಕಳು ಇದ್ದರೂ ಇರಬಹುದು. ಆದರೆ ವಹಿಸಿಕೊಂಡು ಮಾತನಾಡುವವರು ಈಗಲಾದರೂ ನೀವು ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ ಇವರ ಪರವಾಗಿ, ಅದನ್ನು ಸ್ಟಾಪ್ ಮಾಡಿ. ಕಾನೂನು ರೀತಿಯ ಕ್ರಮಗಳು ಏನಾಗಬೇಕೋ ಅದು ಆಗಲಿಕ್ಕೆ ಬಿಡಲೇಬೇಕು. ನೀವು ಬಿಡಲಿಲ್ಲ ಅಂದರೂ ಅವ್ರು ಮಾಡ್ತಾರೆ. ಮಾಡೋದಕ್ಕೆ ಅಂತ ಅಧಿಕಾರಿಗಳಿದ್ದಾರೆ. ನೀವು ಹೇಳಿದ ತಕ್ಷಣ ಅವರು ಇಲ್ಲಿ ನಿಲ್ಲಿಸೋದಕ್ಕಾಗಲ್ಲ. ಆದರೆ ಕೊನೆಗೂ ಮಾಜಿ ಪ್ರಧಾನಿಗಳ ಏನು ಮರ್ಯಾದೆ ಇಷ್ಟು ವರ್ಷ ಉಳಿಸ್ಕೊಂಡಿದ್ರೋ ಅದನ್ನು ರೇವಣ್ಣನವರು ಅಂತೂ ಇಂತೂ ಅವರ ಮನೆಯಲ್ಲಿ ಹೋಗಿ ಕುಳಿತುಕೊಂಡು ತೆಗೆದಿದ್ದಂತೂ ಆಯಿತು. ಯಾಕೆ ಈ ವಿಷಯವನ್ನು ಹೇಳ್ತಿದ್ನಿ ಅಂದರೆ ಗೆಳೆಯರೆ, ನೀವು ಅಂದ್ಕೊಳ್ಬೋದು, ಇಷ್ಟು ವರ್ಷಗಳ ಒಂದು ರಾಜಕೀಯ ಏನಿದೆ, ಸುದೀರ್ಘವಾಗಿ 60 ವರ್ಷಗಳ ರಾಜಕೀಯ ದೇವೇಗೌಡರದು, ಅವರ ಒಂದು ರಾಜಕೀಯದಲ್ಲಿ ಎಲ್ಲಿಯೂ ಕೂಡ ಕಪ್ಪು ಚುಕ್ಕಿ ಇರಲಿಲ್ಲ. ಆ ಕಪ್ಪು ಚುಕ್ಕಿ ಬಂದಿದ್ದು ಕೂಡ ಇವತ್ತು ಏನು ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರಿಂದ. ಓಕೆ, ಈ ಒಂದು ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಒಂದು ಕಮೆಂಟ್ನ ಮಾಡಿ, ಕಮೆಂಟ್ನಲ್ಲಿ ತಿಳಿಸಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.